ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ನನ್ನಾರಿ ಶರ್ಬತ್ ಮತ್ತು ನನ್ನಾರಿ ಸೋಡಾ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ರೆಡಿಮೇಡ್ ನನ್ನಾರಿ ಸಿರಪನ್ನು ತಗೊಂಡಿದ್ದೀನಿ. ಇದನ್ನು ಸೊಗದೆ ಬೇರಿನಿಂದ ಮಾಡ್ತಾರೆ. ಮೊದಲಿಗೆ ಒಂದು ಲೋಟದಲ್ಲಿ ನಿಂಬೆಹಣ್ಣಿನ ರಸವನ್ನು ಹಾಕೊಳ್ತಾ ಇದ್ದೀನಿ. ನನ್ನಾರಿ ಜ್ಯೂಸ್ ದೇಹಕ್ಕೆ ತುಂಬಾನೇ ತಂಪನ್ನು ನೀಡುತ್ತೆ. ಇದನ್ನು ಒಂದು ಎನರ್ಜಿ ಬೂಸ್ಟರ್ ಅಂತಲೂ ಹೇಳ್ಬೋದು. ನಿಂಬೆಹಣ್ಣಿನ ರಸವನ್ನು ಹಾಕಿದ್ಮೇಲೆ ನನ್ನಾರಿ ಸಿರಪನ್ನು ಹಾಕ್ತಾ ಇದ್ದೀನಿ. ರೆಡಿಮೇಡ್ ಸಿರಪ್ ಆಗಿರೋದ್ರಿಂದ ಇದರಲ್ಲಿ ಫುಡ್ ಕಲರ್ ಮಿಕ್ಸ್ ಆಗಿದೆ. ಸೊಗದೆ ಬೇರಿನಿಂದ ಮನೆಯಲ್ಲೂ ಸಹ ಈ ಸಿರಪನ್ನು ಮಾಡ್ಕೊಬಹುದು. ಈ ಸಿರಪ್ನಲ್ಲಿ ಬೇಕಾದಷ್ಟು ನೀರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೀರಿನಲ್ಲಿ ನೆನೆಸಿಟ್ಟಿದ್ದ ಸಬ್ಜಾ ಬೀಜವನ್ನು ಇವಾಗ ಹಾಕ್ತಾ ಇದ್ದೀನಿ. ಒಂದು ಲೋಟಕ್ಕೆ 1 ಟೀ ಸ್ಪೂನ್ ಅಷ್ಟು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಐಸ್ ಕ್ಯೂಬ್ಸ್ ಅನ್ನು ಹಾಕ್ತಾ ಇದ್ದೀನಿ. ಇವಾಗ ನನ್ನಾರಿ ಶರ್ಬತ್ ಕುಡಿಯಲು ತಯಾರಾಗಿದೆ. ನನ್ನಾರಿ ಸೋಡಾವನ್ನು ಮಾಡ್ಕೊಳ್ಳೋಣ. ಲೋಟದಲ್ಲಿ ನಿಂಬೆಹಣ್ಣಿನ ರಸವನ್ನು ಹಾಕೊಳ್ತಾ ಇದ್ದೀನಿ. ಇದಾದ್ಮೇಲೆ ನನ್ನಾರಿ ಸಿರಪನ್ನು ಹಾಕ್ತಾ ಇದ್ದೀನಿ. ಇವಾಗ ಸೋಡಾ ನೀರನ್ನು ಹಾಕ್ತಾ ಇದ್ದೀನಿ. ಸಿರಪ್ನಲ್ಲೇ ಸಿಹಿ ಅಂಶ ಇರೋದ್ರಿಂದ ನಮಗೆ ಎಷ್ಟು ಸಿಹಿ ಅಂಶ ಬೇಕೋ ಅಷ್ಟು ನೀರು ಅಥವಾ ಸೋಡಾವನ್ನು ಹಾಕೊಬೇಕು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಐಸ್ ಕ್ಯೂಬ್ಸ್ ಅನ್ನು ಹಾಕ್ತಾ ಇದ್ದೀನಿ. ನನ್ನಾರಿ ಸೋಡಾ ಕುಡಿಯಲು ತಯಾರಾಗಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.